ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಲಿಸ್ಬಿಟ್ಟು ನಾನು ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ABC ಜ್ಯೂಸ್ ಕುಡಿತಾ ಇದ್ದೀನಿ. ಅಂದರೆ ನಾನು ಆಪಲ್ ಯೂಸ್ ಮಾಡೋದಿಲ್ಲ, ಒಂದೊಂದ್ಸಲಿ ಮಾತ್ರ ಯಾವಾಗಾದರೂ ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ, ಯಾಕಂದರೆ ಅದು ಕಫ ಕಟ್ಟುತ್ತಲ್ವ. ಅದಕ್ಕೆ ನಾನು ಬರೀ ಕ್ಯಾರೆಟು ಬೀಟ್ರೋಟ್ ಮಾತ್ರ ಜ್ಯೂಸ್ ಕುಡಿತೀನಿ. ಇವತ್ತೊಂದು ಸ್ವಲ್ಪ ಅರ್ಧ ಆಪಲ್ ಇತ್ತು, ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆ ಹಾಕಿದ್ನಲ್ಲ, ಅದಕ್ಕೆ ಅರ್ಧ ಆಪಲ್ ಹಾಕೊಬಿಟ್ಟು ಇವತ್ತು ಕುಡಿದಿದ್ದೀನಿ. ಚೆನ್ನಾಗಿ ಫಸ್ಟ್ ಒಂಥರ ಅನ್ಸುತ್ತೆ ಅಷ್ಟೇ, ಒಗ್ರು ನಾನೇನು ಫುಲ್ಲು ಸೋಸ್ಕೊಳೋದಿಲ್ಲ. ಹಂಗೇ ಫುಲ್ಲು ಸಣ್ಣ ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಲಿಕ್ವಿಡ್ ಥರ ಇರುತ್ತೆ, ಗಟ್ಟಿಗಿರುತ್ತೆ, ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿಬೇಕು, ಜಾಸ್ತಿ ಕುಡಿಬೇಡಿ. ಅಂದರೆ 3 ದಿವಸಕ್ಕೊಂದ್ಸಲಿ, ವಾರದಲ್ಲಿ 2 ದಿವಸ ಕುಡಿದ್ರೆ ಸಾಕು. ಯಾಕೆಂದರೆ ಓವರ್ ಹೀಟು, ಬೀಟ್ರೋಟ್ ಅಂತೂ ತುಂಬ ಓವರ್ ಹೀಟು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಕಂಟಿನ್ಯೂಸ್ ಆಗಿ ಒಂದು 3 ದಿವಸ ಕುಡಿದ್ಬಿಟ್ನಾ. ಕುಡಿದ್ಬಿಟ್ಟು ಫುಲ್ಲು ಹೊಟ್ಟೆ ನೋವು. ಯಾಕೆ ಹೊಟ್ಟೆ ನೋವು ಅಂತ ಅಂದ್ಕೊಂಡ್ರೆ ಅವಾಗ ಅಂದ್ಕೊಂಡಿದ್ದೆ, ಬೀಟ್ರೋಟ್ ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಲ್ಲ ಅದಕ್ಕೆ ಅಂತ ಅಂದ್ಕೊಬಿಟ್ಟು ನಾನು 3 ದಿವಸಕ್ಕೊಂದ್ಸಲಿ, ವಾರಕ್ಕೆ 2 ಸಲ ಅಷ್ಟೇ ಕುಡಿಯೋದು. ನೋಡಿ ಇವಾಗೆಲ್ಲ ಫುಲ್ಲು ಎಷ್ಟು ಗಲೀಜಾಗಿದೆ ಅಂದರೆ, ನೆನ್ನೆ ಫುಲ್ಲು ತಲೆನೋವಿಗೆ ಪಾರೆ ತೊಳೆಯೋಕ್ಕಾಗಿರ್ಲಿಲ್ವಾ. ಒಂದು ದಿವಸ ತೊಳೆದಲ್ಲ ಇದ್ದಿದ್ದಕ್ಕೆ ಮನೆ ಕೆಲಸ ಎಷ್ಟೊಂದಾಗುತ್ತೆ ಗೊತ್ತಾ. ಪಾತ್ರೆ ಒಂದಿದ್ದರೆ ಮಾತ್ರ ನನಗೆ ಮನೆ ಕೆಲಸ ಜಾಸ್ತಿ ಆಗೋದು, ಇಲ್ಲ ಅಂದರೆ ಅಷ್ಟೊಂದೇನು ಇರೋದಿಲ್ಲ ಪಾತ್ರೆ. ಅದಕ್ಕೆ ನಾನು ಫುಲ್ಲೂ ಫಸ್ಟು ಬೆಡ್ಡೆಲ್ಲ ಬೆಡ್ಶೀಟೆಲ್ಲ ಕೊಡ್ಬಿಟ್ಟು ಕ್ಲೀನಾಗಿ ಕಸೆಲ್ಲ ಗುಡಿಸ್ಕೊಬಿಡೋಣ, ಆಮೇಲೆ ಬೇಕಾದ್ರೆ ಪಾತ್ರೆ ತೊಳೆದ್ರೆ ಆಗುತ್ತೆ ಅಂದ್ಕೊಂಡು ಫಸ್ಟ್ ಬೆಡ್ ಕವರಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. 10 ದಿವಸಕ್ಕೊಂದ್ಸಲ ಚೇಂಜ್ ಮಾಡ್ಕೊತಾ ಇರ್ತೀನಿ. ಇದು 2 ಕೊಟ್ಟಿದ್ದಾರೆ ನೋಡಿ, ಮೇಲ್ಗಡೆ ಒಂದು ಕವರ್ ಇದೆ, ಅದನ್ನು ಆನ್ಲೈನ್ ಬುಕ್ ಮಾಡ್ಕೊಂಡು ತೊಗೊಂಡಿದ್ದು. ಯಾಕೆಂದರೆ ಏನಾರು ಅಕಸ್ಮಾತ್ ಮಿಸ್ಸಾಗಿ ನೀರಿಗೆ ಚೆಲ್ಬಿಡ್ತಾರೆ ನನ್ನ ಮಕ್ಕಳು ಅಂದ್ಬಿಟ್ಟು ನಾನು ಮೇಲ್ಗಡೆ ಒಂದು ಕವರ್ ಇದೆ, ಅದು ವಾಟರ್ ಪ್ರೂಫ್ದು. ಮತ್ತು ಮಾಮೂಲಿ ಒಳಗಡೆ ವೈಟ್ ಕಲರ್ ಬೆಡ್ಡು, ಅದೆಷ್ಟು ಚೆನ್ನಾಗಿದೆ ಗೊತ್ತಾ. ಅದಕ್ಕೆ ಅದು ಗಲೀಜಾಗ್ಬಿಡುತ್ತೆ ಅಂತ ನಾನು ಮೇಲ್ಗಡೆ ಮಾತ್ರ ಇದು ಆನ್ಲೈನ್ ಬುಕ್ ಮಾಡ್ಕೊಂಡು ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದು ಯಾವಾಗಂದರೆ ಅವಾಗ ಹಳೆ ಮನೇಲಿ ತೊಗೊಂಡಿದ್ದು, ಗೊತ್ತಿಲ್ಲ ನನಗೆ. ಅದೇ ಎಲ್ಲ ಇದು ಲಿಂಕು ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನೋಡಿ ನಾನು ಬೆಡ್ ಕವರ್, ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ, ಇದು ಕವರ್ ಜಾಸ್ತಿನೇ ಇಲ್ಲ, 1-2 ಮಾತ್ರ ಇದ್ದಾವೆ. ಇನ್ನೊಂದು 6 ರೂಮಿನ ಮಾತ್ರ ಬೆಡ್ ಕವರ್ ಜಾಸ್ತಿ ಇದೆ, ಇದು ಒಂದು 3 ಇದಾವೆ ಅಷ್ಟೇ ಬೆಡ್ ಕವರ್. ನೋಡಿ ಇವಾಗ ನಾನು ಕ್ಲೀನಾಗಿ ಎಲ್ಲ ಸೈಡು ಬೆಡ್ ಕವರ್ ಚೇಂಜ್ ಮಾಡ್ತಾಯಿದ್ದೀನಿ. ಎಲ್ಲ ರೂಮ್ದು ಆ ಕಡೆ ರೂಮ್ನು ಈ ಕಡೆ ರೂಮ್ನು 2 ರೂಮ್ನು ಚೇಂಜ್ ಮಾಡೋಣ. ಆಮೇಲೆ ಮತ್ತೆ ಎಲ್ಲ ಒಗೆಯೋಕ್ಕೆ ಅದನ್ನು ನಾನು ವಾಷಿಂಗ್ ಮಿಷಿನಿಗೆ ಹಾಕೋದಿಲ್ಲ, ಹಂಗೇ ಫಸ್ಟು ಒಂದು ಬೋಶ್ ಒಳಗೆ ಸೋಪಿನ ಪುಡಿ ಹಾಕಿ ನೆನೆಹಾಕಿರ್ತೀನಿ, ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಯಾಕೆಂದರೆ ತುಂಬ ಧೂಳಿರುತ್ತಲ್ಲ, ಗಲೀಜಿರುತ್ತಲ್ಲ, ಚೆನ್ನಾಗಿ ನೀರೊಳಗೆ ಸೋಪಿನ ಪುಡಿಲಿ ಹಾಕಿದ್ರೆ ಚೆನ್ನಾಗಿ ಇದಾಗಿರುತ್ತೆ. ಆಮೇಲೆ ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿ ಒಕ್ಕೊಳುತ್ತೆ. ಫಸ್ಟೇ ಸಲಿಗೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿ ಒಗೆಯೋದಿಲ್ಲ ಅಂತ ನಾನು ಹಂಗೆ ಮಾಡೋದೇ ಇಲ್ಲ. ಅದಕ್ಕೆ ನಾನು ಫಸ್ಟು ಸೋಪ್ ನೆನೆಹಾಕ್ಬಿಟ್ಟಿರ್ತೀನಿ ಬೋಶಿಲಿ, ದೊಡ್ಡ ಬಕೆಟಲ್ಲಿ. ಆಮೇಲೆ ನಾನು ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಆಗುತ್ತೆ ಅಂದರೆ ನೈಟ್ ನೆನೆಹಾಕ್ಬಿಡ್ತೀನಿ, ಬೆಳಗ್ಗೆ ಎದ್ದು ಹಾಕ್ತೀನಿ. ನೋಡಿ ಎಲ್ಲ ಎಷ್ಟೊಂದು ಬೆಡ್ಡಿಗೆ ಕವರು, ಪಿಲ್ಲೋ ಕವರ್ ಎಲ್ಲ ಫುಲ್ಲು ಚೇಂಜ್ ಮಾಡಿದ್ದೀನಿ. ಇವಾಗ ಅಡುಗೆ ಮನೆ ಬಂದೆ, ಫುಲ್ ಎಲ್ಲಿ ಬೆಡ್ ಕವರ್ 2 ರೂಮ್ದು ಚೇಂಜ್ ಮಾಡಿಕೊಂಡೆ. ಚೇಂಜ್ ಮಾಡಿಬಿಟ್ಟು ಇವಾಗ ನಾನು ಇದು ರಾತ್ರಿ ಸೊಪ್ಪಿನ ಸಾರು ಮಾಡಿದ್ನಲ್ಲ, ಬಸ್ಸಾರು ಮಾಡಿದ್ದೆ, ನಾಳೆಗೂ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಕ್ಲೀನಾಗಿ ರಾತ್ರಿನೇ ಬೇಗ ಎಲ್ಲದನ್ನು ಸೊಪ್ಪಿನ ಸಾರು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಓಸ್ಕೊಂಡು, ಪಾತ್ರೆ ಸ್ವಲ್ಪ ಇದ್ವು ಅಷ್ಟೇ, ಅವ್ನು ತೊಳೆದಿದ್ದೆ. ಆಮೇಲೆ ರಾತ್ರಿ ಊಟ ಎಲ್ಲ ಮಾಡಿದ್ವಲ್ಲ, ಅವೆಲ್ಲ ಪಾತ್ರೆ ಇದ್ವು, ಹಂಗೆ ಇಟ್ಬಿಟ್ಟು ನನಗೆ ಫುಲ್ಲು ಜಾಸ್ತಿ ಥರ ಅಂದ್ಬಿಟ್ಟು ಮನ್ಕೊಬಿಟ್ಟೆ. ಹಂಗೇ ಇವಾಗ ಕಾಳೆಲ್ಲ ಬಿಸಿ ಮಾಡಿಕ್ತಿದ್ದೀನಿ, ಅಳಿಸೋಗ್ಬಿಡುತ್ತೆ ಅಂತ ಕ್ಲೀನಾಗಿ ಎಲ್ಲ ಕಾಳೆಲ್ಲ ಬಿಸಿ ಮಾಡಿಬಿಟ್ಟು ಇವಾಗ ನಾನು ಎಲ್ಲ ಫುಲ್ಲು ಕ್ಲೀನಾಗಿ ಫಸ್ಟು ಎತ್ತಿಕ್ಬಿಡ್ತೀನಿ. ಎಲ್ಲೆಲ್ಲಿ ಇಡಬೇಕು ಅವನ್ನೆಲ್ಲ ಅಲ್ಲೆಲ್ಲ ಇಟ್ಕೊಬಿಟ್ಟು ಆಮೇಲೆ ನಾನು ಕೆಲಸ ಮಾಡ್ಕೊತೀನಿ.
ಪಾತ್ರೆ ಎಲ್ಲ ತೊಳ್ಕೊಬಿಟ್ಟು ಹಂಗೇ ಎಲ್ಲ ಫುಲ್ಲು ಸಿಂಕೆಲ್ಲ ತೊಳ್ಕೊಬಿಡ್ತೀನಿ. ಸಿಂಕೆಲ್ಲ ಒರೆಸ್ಬಿಟ್ಟು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಉಜ್ಜುಜ್ಜು ತೊಳ್ಕೊಬೇಕು ಅವಾಗ. ಇಲ್ಲಾಂದರೆ ಅದು ನೀರು ಕುತ್ತಿ ಒಂಥರ ಪಾಚಿ ಥರ ಆಗಿಬಿಡುತ್ತೆ. ನನಗಂತೂ ಆ ಥರ ಇದ್ದರೆ ನನಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ನನಗೆ ಕೈ ನೋವಾದರೂ ಪರವಾಗಿಲ್ಲ, ನಾನು ತೊಳ್ಕೊಬಿಡ್ತೀನಿ ಎಲ್ಲದನ್ನು. 2 ಇಟ್ಕೊಂಡಿದ್ದೀನಿ ಜಿಂಗು, ಒಂದು ಪಾತ್ರೆ ತೊಳೆದು ಒಂದು ಬೇಷನ್ ಇದು ಮಾಡೋದು. ನೀವು ಸಿಂಕ್ ಏನಾರು ಹಾಕ್ಸ್ಕೋಬೇಕು ಅಂದರೆ ಇದು ಸ್ಟೀಲ್ದು ಹಾಕ್ಸ್ಕೊಬೇಡಿ, ಗ್ರಾನೈಟಿಂದ ಹಾಕ್ಸ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಂತೂ ಫುಲ್ಲು ಯಾವಾಗ ನೀರು ಕಟ್ಕೊತಾನೆ ಇರುತ್ತೆ. ನನಗಂತೂ ಕಡ್ಡಿ ಇದು ಮಾಡಿ ಒಳಗೆ ಹೋಗಿಸ್ಬೇಕು. ಗ್ರಾನೈಟ್ ಆದರೆ ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ, ಸ್ವಲ್ಪ ಸಿಗಾಕೊಂಡಿರುತ್ತೆ ಅಷ್ಟೇ. ಇದು ಸ್ವಲ್ಪ ಕ್ರಾಸಾಗಿ ಬಂದಿರುತ್ತಲ್ಲ ಪೈಪ್, ಅದಕ್ಕೇನೋ ಸಿಗಾಕೊಂತ ಇರುತ್ತೆ ಒಂಚೂರು. ನಾನು ಅಷ್ಟಾಗಿ ನಾನು ಏನೂ ಹಾಕೋದೇ ಇಲ್ಲ, ಫುಲ್ಲು ಹಸಿ ಕಸ ಡ್ರೈ ಕಸ ಎಲ್ಲ ಸಪ್ರೇಟ್ ಇಕ್ಕಿರ್ತೀನಿ. ಆದರೆ ನೋಡಿ ಇಷ್ಟ ಆಗೋಯ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ. ಫೈನಲಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನೋಡಿ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ. ಫಸ್ಟ್ ಅಡುಗೆ ಮನೆ ಕ್ಲೀನಾಗಿರ್ಬೇಕು, ಆಮೇಲೆ ನೆಕ್ಸ್ಟ್ ಮಾಡ್ಕೊಬಿಡ್ಬೋದು ಅಂತ. ಇವಾಗ ನಾನು ಸೋಫಾ ಎಲ್ಲ ಸ್ವಲ್ಪ ಕೊಡ್ಕೊಬಿಟ್ಟು ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಮೇಲ್ಗಡೆ ಆ ಧೂಳು ಇದಂತೂ ತುಂಬ ಚಿಕ್ಕ ಧೂಳೆಲ್ಲ ಅದಕ್ಕೆ ಹೋಗಿ ಕುತ್ಕೊಬಿಡುತ್ತೆ. ಇದನ್ನು ನಾವು ವಾಶ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ರಾಜಕೀಯ ಹೋದಾಗ ನಮ್ಮ ಮನೆಯವ್ರು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸರಿ ಬಿಡು ಅಂತ ನಾನು. ಆದರೂ ಇದು ಎಣ್ಣೆದಾಗಲಿ ಏನಾರ ಮುಟ್ಟಿದಾಗಲಿ ಅದು ಇದಾಗಿ ಕಲರ್ ಆಗಿದ್ದು ಕಾಣ್ತಾನೇ ಇಲ್ಲ. ಇಲ್ಲಾಂದರೆ ಎಷ್ಟು ಗಲೀಜಾಗಿರ್ತಿತ್ತೋ ಏನೋ. ಇವಾಗ ಕ್ಲೀನಾಗಿ ಎಲ್ಲ ಕಸ ಗುಡಿಸ್ಕೊತೀನಿ. ಕೆಳಗಡೆ ಎಲ್ಲ ನನ್ನ ಮಕ್ಕಳು ಶಾರ್ಪ್ನರ್ದಾಗಲಿ ಅದಂತೆ ಇದಂತೆ ಅಂತ ಕೆಳಗಿರುತ್ತೆ, ಯಾವಾಗಲೂ ಗುಡಿಸ್ಕೊತಾ ಇರ್ತೀನಿ. ಯಾವಾಗಾರು ಒಂದ್ಸರಿ ನಾನು ಒಂದು 20 ದಿವಸಕ್ಕೊಂದ್ಸರಿ, ಒಂದು ತಿಂಗಳಿಗೆ ಯಾವಾಗಾದರೂ ಸೋಫಾ ಎಳೆದ್ಬಿಟ್ಟು ಹಿಂದ್ಗಡೆ ಗುಡಿಸ್ಕೊತೀನಿ. ಅಷ್ಟಾಗೇನು ಗಲೀಜು ಇರೋದಿಲ್ಲ. ನಾನು ಯಾವಾಗಲೂ ಮಾಪು ಮತ್ತು ಸ್ವೀಪಿಂಗು ಮಾಪು 2 ಕಸ ಗುಡಿಸೋದು ಒರೆಸೋದಾಗಲಿ ಕ್ಲೀನಾಗೆಲ್ಲ ಕೆಳಗೆ ಅಡಿಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ನಾನು ಒರೆಸ್ಕೊಬಿಡ್ತೀನಿ. ಅದಕ್ಕೆ ಅಷ್ಟು ಧೂಳಾಗಿರೋದಿಲ್ಲ. ಆಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡಿರ್ತೀನಿ. ಡ್ರೈ ಬಟ್ಟೆಲಿ ನಾನು ಕ್ಲೀನಾಗಿ ಅಲ್ಲಲ್ಲಿ ಮೇಲ್ಗಡೆ ಕಸ ಏನಾರ ಇದ್ದರೆ ಹಂಗೇ ಬಟ್ಟೆ ಒರೆಸ್ಕೊಬಿಡ್ತೀನಿ. ಆವಾಗ ಅಲ್ಲಲ್ಲಿ ಚೂರು ಕಸ ಇರುತ್ತಲ್ಲ, ಆವಾಗ ನಮಗೆ ಚೆನ್ನಾಗೂ ಇರುತ್ತೆ, ಧೂಳೆಲ್ಲ ಹೋಗ್ಬಿಡುತ್ತೆ. ಆವಾಗ ಪಾರ್ಕೆಲ್ ಕಸ ಗುಡಿಸ್ಕೊಬಾರೆ ಎಲ್ಲ ಜೊತೆ ಗುಡಿಸ್ಕೊಬಿಡ್ಬೋದು. ಅದಕ್ಕೆ ನೋಡಿ ಚಿಕ್ಕ ಧೂಳು, ಎಷ್ಟು ಚಿಕ್ಕ ಧೂಳು ಅಂತಂದರೆ ಎಲ್ಲ ಕೆಲಸ ಆಯಿತು. ಇವಾಗ ಫ್ರೆಶ್ ಅಪ್ ಎಲ್ಲ ಆದೆ ನೋಡಿ. ಇಷ್ಟು ಕೆಲಸ ಮಾಡೋದಕ್ಕೆ ಇಷ್ಟು ತಕ್ಕ ಆಯಿತು. ನಾನು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಇನ್ನೇನು ಮಾಮೂಲಿ ನಿಮಗೆ ಗೊತ್ತಿದೆಯಲ್ಲ, ಅದಕ್ಕೋಸ್ಕರ ನಾನು ಅದನ್ನೇ ತೋರ್ಸೋಕೆ ಹೋಗಿಲ್ಲ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಫುಲ್ಲು ರಾತ್ರಿ ಹೆಡ್ಡೇಕ್, ಅದರೊಳಗೆ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮಕ್ಕಳಿಗೆ. ಅವರಿಗೆಲ್ಲ ಓದಿಸ್ಕೊಟ್ಟು ನಾನು ಅವರಿಗೆಲ್ಲ ಓದಿಸೋದಕ್ಕೆ ರಾತ್ರಿ ಆಗೋಯ್ತು. ಆಮೇಲೆ ಸಾಂಬಾರು ಬೇರೆ ಮಾಡಿದ್ದೆ, ಸೊಪ್ಪಿನ ಸಾರು. ಹೆಂಗೋ ಸ್ವಲ್ಪ ಪರವಾಗಿಲ್ಲ, ಗಂಟ್ಲು ನೋವು ಕಮ್ಮಿ ಆಗಿದೆ. ನಾನು ಏನಾದರೂ ಮತ್ತೆ ಹೋಗಿರಲಿಲ್ಲ, ಗಂಟ್ಲು ನೋವು ಯಾಕೋ ಕಮ್ಮಿನೇ ಆಗಿರಲಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಬಂದೆ, ಇನ್ಫೆಕ್ಷನ್ ಥರ ಆಗಿರುತ್ತೆ ಮಾತ್ರ ನುಂಗಿ ಅಂತ ಅಂದ್ಬಿಟ್ಟು ಮೆಡಿಕಲಲ್ಲಿ ಕೇಳ್ಬಿಟ್ಟು ತೊಗೊಬಂದೆ. ಆವಾಗ ನುಂಗಿದ್ದೀನಿ, ಸ್ವಲ್ಪ ನೈಟ್ ನುಂಗಿದ್ನಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೇ ಬಂದುಬಿಟ್ಟು ನಾನು ಸಾಂಬಾರೆಲ್ಲ ಮಾಡಿಬಿಟ್ಟೆ. ಸೊಪ್ಪಿನ ಸಾರು, ಸೊಪ್ಪು ಸಿಕ್ಕಿದ್ದು ಹಂಗೇ ರಾತ್ರಿನೇ ಸಾರು ಮಾಡಿಬಿಟ್ಟು ಇವತ್ತಿಗೆ ಆಗುತ್ತಲ್ಲ ಬಿಡು ಅಂದ್ಬಿಟ್ಟು ನಾನು ರಾತ್ರಿ ಸೊಪ್ಪಿನ ಸಾರೆಲ್ಲ ಮಾಡಿದೆ. ಕಾಳೆಲ್ಲ ಹುರಿದ್ಬಿಟ್ಟು ಇಟ್ಟಿದ್ದೆ. ಊಟ ಎಲ್ಲ ಮಾಡಿದ್ವಿ, ಮುದ್ದೆ ಮಾಡ್ಕೊಂಡು ಮಕ್ಕಳಿಗೆಲ್ಲ ಓದಿಸ್ಕೊಂಡು ಮನ್ಕೊಂಡೆ. ಅದು ತೊಳೆದಿದ್ದೆ ಪಾತ್ರೆ ಎಲ್ಲ. ಆದರೆ ಇನ್ನು ಮಿಕ್ಕಿದ್ದು ಇವಾಗ ಸಾಂಬಾರು ಮಾಡಿದ್ನಲ್ಲ ಅವಾಗಿನ ಪಾತ್ರೆಗಳು ಮತ್ತು ಊಟ ಮಾಡಿದ್ದು. ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ಫುಲ್ಲು ತಲೆನೋವು ಅಂದರೆ ಎಷ್ಟು ಅಳು ಬರಂಗೆ ಆಗ್ಬಿಟ್ಟಿದೆ, ಅಷ್ಟು ತಲೆನೋವ್ತಾ ಇತ್ತು, ತೊಳೆಯೋಕ್ಕಾಗಲಿಲ್ಲ. ಅದಕ್ಕೇ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳಿಗೆಲ್ಲ ಕಲಿಸ್ಬಿಟ್ಟು ಆಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕಂಪ್ಲೀಟಾಗಿ ಫುಲ್ ಎಲ್ಲ ಕ್ಲೀನ್ ಮಾಡಿ. ನಿಮಗೆ ಗೊತ್ತಿದೆಯಲ್ಲ ಮಕ್ಕಳಿದ್ದ ಮನೇಲಿ ಹೆಂಗಿರುತ್ತೆ ಅಂತ. ಅವ್ರು ಬಿಚ್ಚಿ ಹಾಕಿರೋ ಇದು ಡ್ರೆಸ್ಗಳಾಗಲಿ, ಆಮೇಲೆ ನೆನ್ನೆ ಡ್ರೆಸ್ಗಳಾಗಲಿ, ಆಮೇಲೆ ಅಲ್ಲಿ ಬಟ್ಟೆಗಳು, ಬ್ರೆಡ್ಶೀಟ್ಗಳು ಅಲ್ಲಿ ನಾನೊಂದು ಕಡೆ ಇಟ್ಟರೆ ಅವ್ರೊಂದು ಕಡೆ ಎಲ್ಲ ಒಂದು ಕಡೆ ಇಟ್ಬಿಟ್ಟಿರ್ತಾರ. ಅದಕ್ಕೆ ನಾನು ಸರಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಇವಾಗ ಸ್ವಲ್ಪ ಬಟ್ಟೆನೂ ಅಷ್ಟೇ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ. ಅದಕ್ಕೆ ಇವನ್ನೆಲ್ಲ ತೊಗೊಂಡು ತೆಗಿತೀನಿ, ಒಣಗೋಗಿರೋ ಸ್ವಲ್ಪ ಇವನ್ನೆಲ್ಲ ತೆಗೆದ್ಬಿಟ್ಟು ನಾನು ಅವನ್ನೆಲ್ಲ ಒಣಗಾಕ್ತೀನಿ. ಒಣಗಾಕಿದ್ರೆ ಆವಾಗ ಇವತ್ತಿನ ಕೆಲಸ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ಇದೆಲ್ಲ ತೊಗೊಬಂದಿದ್ದೀನಿ, ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ತೊಗೊಬಂದಿದ್ದೀನಿ. ನೆನ್ನೆ ಸ್ವಲ್ಪ ಸ್ಕೂಲ್ ಹತ್ರ ಹೋಗಿದ್ದೆ. ನಮ್ಮ ಮನೆಯವ್ರಿಗೂ ಯಾಕೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು ಅಂದ್ಬಿಟ್ಟು ನಾನೇ ಸ್ಕೂಲ್ ಹತ್ರ ಕರ್ಕೊಬಂದೆ. ಆವಾಗ ನಾನು ಬರಬೇಕಾದ್ರೆ ಸ್ವಲ್ಪ ಹೆಸ್ರು ಕಾಳು ಮತ್ತು ಚಿಕ್ಕದೆಲ್ಲ ಬೇಕಾಗಿತ್ತು. ಮೆಣ್ಸಿನ್ಕಾಯಿ, ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ಬೇಕಾಗಿತ್ತಾ, ಅದಕ್ಕೆ ಚಿಕ್ಕ ಪುಟ್ಟದೆಲ್ಲ ತೊಗೊಬಂದೆ. ಆಮೇಲೆ ಇದು ಏನಪ್ಪ ಕಸ್ತೂರಿ ಮೇಥಿ ಎಲ್ಲ ಖಾಲಿ ಆಗ್ಬಿಟ್ಟು ಚಿಕ್ಕದೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದನ್ನೆಲ್ಲ ತೊಗೊಬಂದಿದ್ದೀನಿ. ಈ ರೇಷನೆಲ್ಲ ಇರುತ್ತೆ, ಚಿಕ್ಕದು ಮಾತ್ರ ಖಾಲಿ ಆಗಿಬಿಟ್ಟಿರುತ್ತೆ, ನೋಡ್ಕೊಂಡಿರ್ತೀನಿ. ಆವಾಗ ಅದಕ್ಕೆ ಅವ್ನು ಯಾವ್ಯಾವ್ದು ಇರೋದಿಲ್ಲ ಅವ್ನು ಮಾತ್ರ ತೊಗೊಬಂದೆ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೆ. ಈರುಳ್ಳಿ ಪುಟ್ಟಿ ಎಲ್ಲ ಚೇಂಜ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಪುಟ್ಟಿ ಇಲ್ಲಿ ಇಟ್ಕೊಂಡಿದ್ನಾ ನೋಡಿ, ಇಲ್ಲಿ ಈರುಳ್ಳಿ ಪುಟ್ಟಿ ಇಟ್ಟಿದ್ದೆ. ಅದಕ್ಕೆ ಇಲ್ಲಿ ದೋಸೆ ಹಂಚಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಈರುಳ್ಳಿ ಪುಟ್ಟಿ ತೊಗೊಂಡೆ, ಅಲ್ಲಿ ಬಾಲ್ಕನಿ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ಅದು ದೋಸೆದು ಅದಿದೆಯಲ್ಲ, ಅದನ್ನ ಇಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಕಾಣ್ತಾ ಇರಲಿ ಅಂದ್ಬಿಟ್ಟು ನಾನು ಎಲ್ಲ ಫುಲ್ಲು ಚೇಂಜ್ ಮಾಡಿಕೊಂಡೆ, ಮೇಕವರ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ನೋಡಿ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡ ಫುಲ್ಲು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲಿ ಇಟ್ಬಿಟ್ಟು ಈರುಳ್ಳಿ ಪುಟ್ಟಿ ಮಾಮೂಲಿ ಬಿಸಿಲಿಗಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಪುಟ್ಟಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು ನಿಮಿಷ ನೋಡಿ,
ನೋಡಿ ಈರುಳ್ಳಿ ಪುಟ್ಟಿ ಇಲ್ಲಿ ಇಟ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಅಷ್ಟೇ ನಾನು ಇಟ್ಕೊಳೋದು. ಟೊಮೊಟೊ ಇನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಲ್ವಾ, ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಬಂದಿದ್ದೀನಿ ನೋಡಿ. ಆಲೂಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಅದಕ್ಕೆ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ರೆ ಬಿಸಿಲಿಗೂ ಒಣಗ್ದಂಗೆ ಆಗುತ್ತೆ. ಈರುಳ್ಳಿ ತುಂಬ ದಿವಸ ಬಾಳಿಕೆ ಬರುತ್ತೆ ಅಂತ ನಾನು. ಆಮೇಲೆ ಸ್ವಲ್ಪ ಕೊಬ್ಬರೆಣ್ಣೆ ಇದೆ, ಅದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ಆ ಚಿಕ್ಕದೊಂದು ಬಾಟಲಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಬಿಡೋಣ. ಅದಕ್ಕೆ ಬಟ್ಟೆ ಎಲ್ಲ ಫಸ್ಟು ತೊಗೊಂಬಿಡ್ತೀನಿ, ತೆಗೆದ್ಬಿಟ್ಟು ಇನ್ನೂ ವಾಷಿಂಗ್ ಮಿಷಿನ್ ಬಟ್ಟೆನೆಲ್ಲ ಹಾಕ್ಬಿಟ್ರೆ ಇವತ್ತು ಕೆಲಸ ಆಗೋಯ್ತು, ಮುಗ್ದೋಯ್ತು ಎಲ್ಲದೂ. ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಡ್ ಕವರೆಲ್ಲ 2 ರೂಮಿಗೂ ಚೇಂಜ್ ಮಾಡಿಬಿಟ್ಟಿದ್ದೀನಿ ನೋಡಿ. 2 ರೂಮಿಗೂ ಬೆಡ್ ಕವರ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. 10 ದಿವ್ಸಕ್ಕೊಂದ್ಸರಿ ಚೇಂಜ್ ಮಾಡ್ಕೊಬಿಡ್ತೀನಿ ಬೆಡ್ ಕವರ್ನ. ಸುಮ್ಮನೆ ಮನ್ಕೊಂಡಿರ್ತಾರಲ್ವಾ, ಸುಮ್ಮನೆ ಡಸ್ಟ್ ತುಂಬ ಧೂಳು. ಇವಾಗಂತೂ ಬೇಸಿಗೆ ಆಗಿರೋದಕ್ಕೆ ಎಷ್ಟು ಧೂಳು ಅಂದರೆ ತುಂಬ ಧೂಳು ಇರುತ್ತೆ. ಅದಕ್ಕೇ 10 ದಿವ್ಸಕ್ಕೊಂದ್ಸಲಿ ಬ್ರಷ್ ಎಲ್ಲ ಇದು ಮಾಡ್ಕೊತೀನಿ, ಬೆಡ್ ಕವರಲ್ಲಿ ಚೇಂಜ್ ಮಾಡ್ಕೊತೀನಿ. ಇನ್ನು ಅಲ್ಲಲ್ಲೇ ಒಡ್ಸ್ಕೊತಾ ಇರ್ತೀನಿ. ಚಿಕ್ಕ ಪುಟ್ಟ ಧೂಳು ಇರುತ್ತಲ್ಲ, ನೀವು ಒಂದು ಡ್ರೈ ಬಟ್ಟೆ ಅಲ್ಲಲ್ಲೇ ಒಡ್ಸ್ಕೊಬಿಡಿ, ಆವಾಗ ನಿಮಗೆ ತುಂಬ ಕ್ಲೀನ್ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಅಷ್ಟೇ. ಅದಕ್ಕೆ ಕವರ್ ಹಾಕ್ಕೊಂಡಿರೋದು ನಾನು. ಇದು ಫುಲ್ಲು ಗ್ಲಾಸಿಂದಲ್ವಾ, ಗಲೀಜಾಗ್ತಾನೆ ಇರುತ್ತಿದ್ದು. ಅದಕ್ಕೆ ನಾನು ಈ ಥರ ಕವರ್ ಹಾಕ್ಸ್ಕೊಬಿಟ್ಟೆ. ಅದಕ್ಕೆ ಮೇಲ್ಗಡೆ ಬಟ್ಟೆಯಲ್ಲಿ ಒಡ್ಸ್ಕೊಬಿಡ್ಬೋದು. ಅದಕ್ಕೆ ಅಡುಗೆ ರೂಮ್ ಎಲ್ಲ ಫುಲ್ಲು ಹಂಗಂಗೆ ಎಲ್ಲೆಲ್ಲಿ ಗಲೀಜಾಗಿರುತ್ತೆ ಅಲ್ಲೆಲ್ಲ ಒಡ್ಸ್ಕೊಬಿಟ್ರೆ ಕ್ಲೀನಾಗಿರುತ್ತೆ. ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಇನ್ನು ಶಿವರಾತ್ರಿ ಬೇರೆ ಅಲ್ವಾ 26ಕ್ಕೆ. ಅದಕ್ಕೇ ಅಷ್ಟೊತ್ತಿಗೆ ಏನು ಕೆಲಸ ಇರೋಲ್ಲ. ಚಿಕ್ಕ ಪುಟ್ಟದಿಲ್ಲ ಇದ್ರೆ ಮಾಡ್ಕೊಬಿಟ್ಟಿರ್ತೀನಿ. ಟೆಸ್ಟ್ ಬೇರೆ, ಎಕ್ಸಾಮ್ ಬೇರೆ ಇರುತ್ತೆ. ಅವರಿಗೆ ಓದಿಸ್ಕೊಂಡು ನನಗೆ ಅದೇ ಒಂದು ತಲೆನೋವು. ಟೆಸ್ಟ್ ಮುಗಿಯೋರ್ಗೆ 1 ತಿಂಗಳಷ್ಟೊತ್ತಿಗೆ ನನ್ನ ತಲೆ ಫುಲ್ಲು ಚಿಟ್ಟಿಡದೆ ಹೋಗ್ಬಿಟ್ಟಿರುತ್ತೆ ನನಗೆ. ನೀವು ಅಂತೀರ ಇಲ್ವೋ ಗೊತ್ತಿಲ್ಲ, ಅವ್ರು ಬರೆಯೋದು ನನಗೆ ತಲೆನೋವು ಬಂದುಬಿಟ್ಟಿರುತ್ತೆ ಫುಲ್ಲು. ಅಯ್ಯಪ್ಪ, ಒಂದು ಕರೆಕ್ಟಾಗಿ ಒಂದು ಮಂತ್ ಇರುತ್ತೆ. ಇವತ್ತು ಸ್ಟಾರ್ಟ್ ಆಗಿದೆ, ಇವತ್ತು ನಿನ್ನೆ ಸ್ಟಾರ್ಟ್ ಆಗಿದೆ ನನ್ನ ಮಗನಿಗೆ. ಅಮ್ಮಗೆ ಇವತ್ತು ಸ್ಟಾರ್ಟ್ ಆಗುತ್ತೆ. ಮುಗಿಯೋಷ್ಟೊತ್ತಿಗೆ ಕರೆಕ್ಟಾಗಿ ಮಾರ್ಚ್ 21 ಅಷ್ಟೊತ್ತಿಗೆ ನನ್ನ ತಲೆ ಫುಲ್ ಇದಾಗೋಗಿರುತ್ತೆ. ನನ್ನ ಮಗಳು ಏನೋ ಓದ್ಕೋತಾಳೆ, ನನ್ನ ಮಗನಿಗೆ ಓದಿಸೋಷ್ಟಕ್ಕೆ ಸಾಕಾಗೋಗ್ಬಿಟ್ಟಿರುತ್ತೆ ನನಗೆ. ನಾನು ಬೈತಾನೇ ಇರ್ತೀನಿ, ನಿಮಗೆ ತಾನೇ ಖುಷಿ, ನಿಮಗೆ ಮಿಸ್ ಮ್ಯಾಮ್ ಗುಡ್ ಅಂತ ಹೇಳ್ತಾರೆ, ನಿಮಗಂತಾರೆ ಅಂತ ಅಂದು ಹೇಳಿ ಓದಿಸ್ತಾ ಇರ್ತೀನಿ. ಯಪ್ಪ, ಇವಾಗಿನ್ನ ತಲೆನೋವು ಸ್ವಲ್ಪ ಯಾಕೋ ಒಂಚೂರು ಬಿಸಿನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ. ಆಮೇಲೆ ಹೆಂಗೋ ಸಾಂಬಾರೆಲ್ಲ ಇದೆ, ಸೊಪ್ಪಿನ ಸಾರು ಕಾಳೆಲ್ಲ ಮತ್ತು ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಸ್ಸಾರಲ್ವಾ, ನಿಮಗೆ ತೋರಿಸಿದ್ದೀನಿ ವೀಡಿಯೋದಲ್ಲೆಲ್ಲ. ಸುಮ್ಮನೆ ಅದನ್ನೇ ಮತ್ತೆ ನಿಮಗೆ ತೋರಿಸೋದು ವೀಡಿಯೋದಲ್ಲಿ ಅಂದ್ಬಿಟ್ಟು ನಾನು ನಿನ್ನೆ ತೋರಿಸಲಿಲ್ಲ. ಸೊಪ್ಪಿನ ಸಾರೆಲ್ಲ ಐತೆ, ಸ್ವಲ್ಪ ಕಾಳು ಅಷ್ಟೇ, ಎಲ್ಲದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ. ಅದು ಇದಾಗ್ಬಿಡುತ್ತೆ, ಅಳಿಸೋದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿ ಒಂದು ಬಟ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಸಾಂಬಾರು ಅಷ್ಟೇ ಬಿಸಿ ಮಾಡಿಬಿಡ್ತೀನಿ. ಹಾಲೆಲ್ಲ ನೀವು ಇಡೋಕ್ಕೆ ಹೋಗಬೇಡಿ. ಅಕಸ್ಮಾತು ನೈಟು ಒಂದೇ ಉಸಿರಿಗೆ ಪಾತ್ರೆನ ತೊಳೆದ್ಬಿಟ್ನಲ್ಲ, ಫುಲ್ಲು ಕೈಯೆಲ್ಲ ನೋವಾಗ್ಬಿಟ್ಟಿದೆ. ಆಮೇಲೆ ನೀವು ರಾತ್ರಿ ಎಲ್ಲ ಹಾಲು ಕಾಯಿಸ್ಕೊಂಡಿದ್ರೆ ನೀವು ಫ್ರಿಜ್ಜಲ್ಲಿ ಎತ್ತಿಕ್ಬಿಡಿ. ಒಂದು ದಿವಸ ನಾನು ಮರ್ತೋಗ್ಬಿಟ್ಟು ಅವತ್ತು ಏನು ಮಾಡಿದೆ, ಮರ್ತೋಗ್ಬಿಟ್ಟಿದ್ನ, ಅದಕ್ಕೆ ಎತ್ತಿಕ್ಕಿರಲಿ. ಇವಾಗ ಬೇಸಿಗೆ ಬೇರೆ ಅಲ್ವಾ, ಹಾಲು ಒಡೆದೋಗ್ಬಿಡುತ್ತೆ. ಬೆಳಗ್ಗೆ ನೀವು ಕಾಯ್ಸೋಕೆ ಹೋಗಿ ಒಡೆದೋಗ್ಬಿಡುತ್ತೆ. ಅದಕ್ಕೆ ನಾನು ಜ್ಞಾಪಿಸ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಬಿಡಿ. ಅವಾಗ ನಿಮಗೆ ಬೆಳಗ್ಗೆ ಎದ್ದು ಬೇಕಾದ್ರೆ ನೀವು ಕಾಯಿಸ್ಕೊಬೋದು. ಬೆಳಗ್ಗೆ ಇಲ್ಲಾನು ಬೇಕಾದ್ರೆ ಮಧ್ಯಾಹ್ನ ನೀವು ಸಂಜೆ ಬೇಕಾದ್ರೆ ಕಾಯಿಸ್ಕೊಬೋದು. ನೋಡಿ, ಇವಾಗ ನಾನು ಬಟ್ಟೆ ಎಲ್ಲ ಒಣಗಾಕ್ತೀನಿ. ಒಣಗಾಕ್ಬಿಟ್ಟೆಲ್ಲ ಎತ್ತಿಕ್ಕಿಟ್ಟು ಸ್ವಲ್ಪ ಮರ್ಚೋದು ಇದ್ದಾವೆ, ಹಂಗೆ ಮರ್ಚಿಕ್ಬಿಡ್ತೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಆಯ್ತು. ಇವಾಗ ತಂದುಬಿಟ್ಟು ಎಲ್ಲ ಒಣಗಾಕ್ತಾ ಇದ್ದೀನಿ. ಅದು ಸ್ವಲ್ಪ ಯಾಕೋ ಒಣಗಿರಲಿಲ್ಲ, ಪ್ಯಾಂಟೆಲ್ಲ ದಪ್ಪದು ಸೊಂಟದ ಹತ್ರ ಎಲ್ಲ ಸ್ವಲ್ಪ ಇದಿರುತ್ತಲ್ಲ, ಅದಕ್ಕೆ ಒಣಗಿಲ್ಲ. ಅದನ್ನು ಸ್ವಲ್ಪ ಒಂದ್ರ ಮೇಲೆ ಒಂದು ಒಣಗಾಕ್ಬಿಟ್ಟು ಮೇಲ್ಗಡೆ ಮಾಡಿ ಇವಾಗ ಕೆಳಗಡೆ ಒಂದು 3 ಗ್ಯಾಪ್ ಮಾಡ್ಕೊಂಡಿದ್ದೀನಿ, ಜಾಗ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಣಗಾಕಂತ ಇದ್ದೀನಿ. ಎಲ್ಲ ನಮ್ಮ ಮನೆಯವ್ರದ್ದು ಫಸ್ಟ್ ನಮ್ಮ ಮನೆಯವ್ರದ್ದು ಹಾಕ್ತೀನಿ, ಆಮೇಲೆ ನನ್ನ ಮಕ್ಳದ್ದು ಹಾಕ್ತೀನಿ, ಆಮೇಲೆ ನಂದು ಹಾಕ್ತೀನಿ. ನಮ್ಮ ಮನೆಯವ್ರದ್ದು ಒಂದೊಂದ್ಸಲಿ ವೈಟ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಕಲರ್ ಗಿಲರ್ ಆಗ್ಬಿಡುತ್ತೆ ಬೈದಿಂದ ಅವ್ರು ಮಾತ್ರ ಸಪ್ರೇಟ್ ಯಾವಾಗಲೂ ವಾಷಿಂಗ್ ಮಿಷಿನಿಗೆ ಹಾಕೋದು ನಾನು. ಇವಾಗೆಲ್ಲ ಅವರವನ್ನೆಲ್ಲ ಫಸ್ಟ್ ಒಣಗಾಕೊಂಡಿದ್ದೀನಿ, ಆಮೇಲೆ ನಮ್ಮದು ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ನಂದು ಮಾಮೂಲಿ ಏರಿಯಲ್ ಲಿಕ್ವಿಡ್ ಹಾಕ್ತೀನಿ, ಆಮೇಲೆ ಕಂಫರ್ಟ್ ಹಾಕ್ತಿರ್ತೀನಲ್ಲ. ವಾಷಿಂಗ್ ಮಿಷಿನ್ ತೊಗೋಬೇಕು. ಇದು ಯಾಕಂದರೆ ಇದು 6 kg ಅನಿಸುತ್ತೆ, 6.5 ಇದು ಅನಿಸುತ್ತೆ. ಇದು ಬೆಡ್ಶೀಟ್ ಎಲ್ಲ ಒಗೆಯೋಕ್ಕೆ ಆಗೋದಿಲ್ಲ ನನಗೆ. ಬೆಡ್ಶೀಟ್ ಎಲ್ಲ ಒಗಿಬೇಕು ಅಂದರೆ ನನ್ನ ಕೈಯೆಲ್ಲ ಒಗಿಬೇಕು, ಆಗೋದಿಲ್ಲ ನನಗೆ ಇವಾಗ ಅಂದ್ಬಿಟ್ಟು ನಾನು ತೊಗೊಳೋಣ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಯಾವಾಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಂಗೆ ಅಷ್ಟು ಒಣಗೋಗಿದೆ ಗೊತ್ತಾ, ಗಿಡ ಎಲ್ಲ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ನಾನು ಹಂಗೆ ತಪ್ಪಲಿಲಿ ಹೋಗ್ಬಿಟ್ಟು ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಹಾಕ್ತಿರ್ತೀನಿ. ಅವಾಗ ಏನಾದರೂ ಮರ್ತು ಹೋಗಿದ್ರೆ ಮಾತ್ರ ಇವಾಗ ಜ್ಞಾಪಿಸ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಹಂಗೆ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಎಲ್ಲ ಕೆಲಸ ಆಯಿತು, ಸ್ಟಿಚಿಂಗ್ ಎಲ್ಲ ಇತ್ತು. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಕುತ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನೋಡಿ, ಇವಾಗ ನೈಟು ಮಧ್ಯಾಹ್ನ ಸಾಂಬಾರೆಲ್ಲ ಇತ್ತಲ್ಲ, ಕಾಳೆಲ್ಲ ಬಿಸಿ ಮಾಡಿದ್ದೀನಿ, ಅದನ್ನೇ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ. ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಬಂದರು. ಸ್ಕೂಲಿಂದ ಬಂದರು. ಅವ್ರು ಬಂದ ತಕ್ಷಣ ಅವರಿಗೆ ಒಂಚೂರು ಹಾಲೇನಾದ್ರು ಕೊಟ್ಟೆ. ಹಾಲು ಕುಡಿದ್ಬಿಟ್ಟು ಆಮೇಲೆ ಓದ್ಕೊತ ಕೂತಿದ್ರು. ಆವಾಗ ಇವಾಗ ರಾತ್ರಿಗೆ ಏನಾರ ಇವಾಗ ಬರೀ ಸಾಂಬಾರಿದೆ, ಸೊಪ್ಪಿನ ಸಾರು, ಅದಕ್ಕೆ ನೆಂಚ್ಕೊಳಕ್ಕೆ ಏನಾರು ಬೇಕು ಅಂದ್ಬಿಟ್ಟು ನಾನು ವಡೆ ನೆನಾಕಿದ್ನ. ಒಂದು ಸಂಜೆನೇ ಒಂದು 5 ಗಂಟೆ 4 ಗಂಟೆಗೆ ನೆನಾಕಿದ್ದೆ. ಒಂದು 3 ಅವರ್ ನೆನಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಕಡಲೆಬೇಳೆದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವಡೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾಮೂಲಿ ಇವಾಗ ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ,
ಒಂದು ಸ್ವಲ್ಪ ಚಕ್ಕೆ ಪುಡಿ ಮತ್ತು ಒಣಮೆಣ್ಸಿಕಾಯಿ ಇಷ್ಟೇ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಇದಕ್ಕೂ ಉಪ್ಪು ಹಾಕಿದ್ರೆ ಮಸಾಲೆಗೆ ಉಪ್ಪು ಮಿಕ್ಸ್ ಆಗಿರುತ್ತೆ. ಆಮೇಲೆ ನೀವು ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಚಕ್ಕೆ ಪುಡಿ ಮಾಡಿರೋದು ಹಾಕಿ ಗಟ್ಟಿ ಅದು ಹಾಕ್ಬಿಟ್ಟು ಅದು ಪೌಡ್ರ್ ಇದಾಗೋದಿಲ್ಲ, ಆಮೇಲೆ ಹಂಗಾಗಿ ಸಿಗುತ್ತೆ ಬಾಯಿಗೆ. ಮಾಮೂಲಿ ಕುಟ್ಟಾಣಿಲಿ ಕುಟ್ಬಿಟ್ಟು ಹಾಕಿ ಅವಾಗ ಮಿಕ್ಸಿ ಇದಾಗುತ್ತೆ ನೋಡಿ. ಸಣ್ಣ ಒಂಥರ ತರಿ ಇದ್ರೂ ಪರವಾಗಿಲ್ಲ, ನೀರು ಹಾಕೋಂಗಿಲ್ಲ. ಹಂಗೆ ಇದಕ್ಕೊಂದು ಚೂರು ನೀರು ಹಾಕೋಂಗೆ ಇಲ್ಲ ಒಡೆಗೆ, ಇಲ್ಲಾಂದರೆ ನಮಗೆ ತಟ್ಟಕ್ಕೆ ಬರೋದಿಲ್ಲ, ಬಿಡ್ಕೊಬಿಡುತ್ತೆ ನೋಡಿ. ಈ ಥರ ತರಿ ಆಗಿರೋದನ್ನು ಪರವಾಗಿಲ್ಲ ರುಬ್ಕೊಳ್ಳಿ. ಒಂದು ಬೌಲ್ ತೊಗೊಳ್ಳಿ, ಬೌಲಿಗೆ ನೀವು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಹಾಕೋದು. ನನಗೆ ಹಸಿಮೆಣ್ಸಿಕಾಯಿ ಅಂದರೆ ನಂಗೆ ಮೊದಲೇ ಆಗೋದೇ ಇಲ್ಲ, ನನಗೂ ಅದಕ್ಕೂ ದೂರ. ಏನಾದರೂ ಚಿತ್ರಾನ್ನಕ್ಕೆ ಮತ್ತು ಇದು ಏನಪ್ಪ ಕಾಯಿ ಚಟ್ನಿಗೆ ಇಷ್ಟಕ್ಕೆ ಮಾತ್ರ ನಾನು ಯೂಸ್ ಮಾಡೋದು, ಮೆಣ್ಸಿನ್ಕಾಯಿ ಯೂಸ್ ಮಾಡೋದೇ ಇಲ್ಲ. ಒಂದು ಸ್ವಲ್ಪ ಕಡಲೆಬೇಳೆ ಎಕ್ಸ್ಟ್ರಾ ಇದಕ್ಕೆ ಹಾಕ್ಕೊಳ್ಳಿ, ಅಂದರೆ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ನೋಡಿ, ನೀವು ಒಂದು 3 ಸಲ ತೊಳ್ಕೊಳ್ಳಿ. ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ 3 ಸಲ. ಅದು ಫುಲ್ ಒಂಥರ ನೊರೆ ಇರ್ತಾರೆ, ಅದಕ್ಕೆ 3 ಸಲ ವಾಶ್ ಮಾಡ್ಕೊಂಡು ಇದೂ ಅಷ್ಟೇ ನೀರು ಹಾಕೋಂಗಿಲ್ಲ, ಹಂಗೇ ತರಿಯಾಗಿ ನೋಡ್ಕೊಳ್ಳಿ. ಒಂದು 2 ಸಲ ಕೈಯಲ್ಲಿ ಇದು ಮಾಡ್ಕೊಂಡು ನೀವು ರುಬ್ಕೋಬೋದು. ಎಷ್ಟು ನೋಡಿ, ಈ ಥರ ಕಾಳಿದ್ರೂ ಪರವಾಗಿಲ್ಲ, ಒಂದೊಂದು ಎಲ್ಲೆಲ್ಲೋ ಒಂದೊಂದಿದ್ರೆ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನು ಮಿಕ್ಸ್ ಎಲ್ಲದನ್ನು ನಾನು ಎರಡು ಸಲ ಆಯಿತು, ಎಲ್ಲದನ್ನು ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ ಬೌಲಿಗೆ ನೋಡಿ. ಇವಾಗ ನೀವು ಇದಕ್ಕೆ ಇದು ಈರುಳ್ಳಿ ಮತ್ತು ಇದು ಏನಪ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ. ಮತ್ತು ನಾನು ಸಬ್ಬಕ್ಕಿ ಇರುತ್ತೆ, ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ನೋಡಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಇತ್ತು, ಅದನ್ನು ನೆನ್ನೆ ಸಾರು ಮಾಡಿದ್ನಲ್ಲ, ಸೊಪ್ಪಿನ ಸಾರು, ಅದಕ್ಕೆ ಅಂದರೆ ಸ್ವಲ್ಪ ಎತ್ತಿಕ್ಕಿದೆ. ವಡೆ ಮಾಡ್ಕೊಂಡ್ರೆ ಆಗುತ್ತೆ. ನನಗೂ ತಿನ್ನಬೇಕು ಅನಿಸ್ತಾ ಇತ್ತು. ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ನನಗೆ ಬೇಜಾರು, ಅದಕ್ಕೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಮಾಡಿದ್ರೆ ಯಾರೂ ತಿನ್ನೋದಿಲ್ಲ, ಒಂದ್ಸಲ ಇಲ್ದಾಗ ಎಲ್ಲ ಕೇಳ್ತಾ ಇರ್ತಾರೆ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇವಾಗ ನೋಡಿ ಈ ಥರ ಮಾಡ್ಕೊಳ್ಳಿ. ಇದು ವಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸೊಪ್ಪು ಜಾಸ್ತಿ ಹಾಕಿರೋ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಫುಲ್ಲು ನೀವು ನೋಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕು ಅಂದರೆ ಸ್ವಲ್ಪ ಒಂಚೂರು ಸೈಡಲ್ಲಿ ಒಂಚೂರು ಟೇಸ್ಟ್ ಮಾಡ್ಕೊಳ್ಳಿ. ನಾನು ನೋಡ್ಕೊಂಡು ಮತ್ತೆ ಬೇಕಂದರೆ ಉಪ್ಪು ಹಾಕ್ಕೊಂಡಿದ್ದೀನಿ. ಫಸ್ಟೇ ಇದು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ, ಯಾವಾಗಲೂ ನೋಡ್ಕೊಂಡು ಹಾಕೋಬೇಕು. ಉಪ್ಪು ಹಾಕ್ಬಿಟ್ರೆ ಆಮೇಲೆ ತೆಗಿಯೋಕ್ಕಾಗೋದಿಲ್ಲ. ಬೇಕಾದ್ರೆ ಸಪ್ಪೆ ಆದರೂ ಪರವಾಗಿಲ್ಲ, ಒಂದು ಪಕ್ಷ ಹಾಕೋಬಿಡ್ಬೋದು. ಅದಕ್ಕೆ ನೋಡ್ಕೊಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಬೇಕಾಗಿತ್ತು ಉಪ್ಪು ಅಂದ್ಬಿಟ್ಟು ನಾನು ಹಾಕ್ಕೊತಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ವಡೆ ಮಾತ್ರ ಸೂಪರಾಗಿ ಬರುತ್ತೆ. ನಾನು ಕೈಯಲ್ಲಿ ಹಂಗೇ ತಟ್ಕೊತೀನಿ, ನನಗೇನು ಪೇಪರ್ ಗಿಪ್ಪರ್ ಏನು ಬೇಕಲ್ಲ, ನಾನು ಕೈಯಲ್ಲಿ ತಟ್ಟಿನೇ ಹಂಗೇ ಹಾಕ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಪ್ಯಾನ್ ತೊಗೊಳ್ಳಿ, ಪ್ಯಾನಿಗೆ ಮಾಮೂಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿದೆ ನೋಡಿ. ಈ ಕಡೆ ಒಂದು ಬೌಲಲ್ಲಿ ನೀವು ನೀರು ಇಟ್ಕೊಂಡು ಕೈನ ಹೆಚ್ಕೋಬೇಕು. ಯಾಕಂದರೆ ನಾನು ಎಣ್ಣೆ ಹಾಕ್ಕೊಳೋದಿಲ್ಲ, ಬರೀ ನೀರಲ್ಲೇ ತಡ್ತೀನಲ್ವ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕೈಯಲ್ಲಿ ಮಾಮೂಲಿ ಅಂಗೈಯಲ್ಲಿ ತಟ್ಕೊಳ್ಳಿ, ಸಣ್ಣಕ್ಕೆ ನಿಮ್ಗೆ ಎಷ್ಟು ಬೇಕಾಗಲ್ಲ ಅಷ್ಟಕ್ಕೆ. ನನಗೆ ಚಿಕ್ಕದಾಗಿ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತದೆ, ಅಂಟ್ಕೊಳೋದಿಲ್ಲ ಏನಿಲ್ಲ. ಆದರೆ ನೀವು ನೀರು ಹಾಕೋಂಗಿಲ್ಲ ರುಬ್ಬೇಕಾರೆ, ಫಸ್ಟೇ ಹೇಳಿದ್ದೀನಿ ನೋಡಿ. ನೀರು ಹಾಕಬೇಡಿ, ನೀರು ಹಾಕಿದ್ರೆ ಮಾತ್ರ ವಡೆ ಬರೋದೇ ಇಲ್ಲ, ಫುಲ್ಲು ಎಲ್ಲ ಎಣ್ಣೆಲ್ಲ ಬಿಡ್ಕೊಬಿಡುತ್ತೆ ನೋಡಿ. ಈ ಥರ ನೀವು ಕ್ಲೀನಾಗಿ ನಿಧಾನಕ್ಕೆ ತಟ್ಕೊಂಡು ಕೈಯಲ್ಲಿ ನಿಧಾನಕ್ಕೆ ಬಿಡ್ಕೊಳ್ಳಿ. ಹುಷಾರಾಗಿ ಬಿಡಬೇಕು, ಎಣ್ಣೆ ಬೇಗ ಪಟ್ಟಂತ ಆರ್ಬಿಡುತ್ತೆ. ಸೈಡಿಗೆ ನೋಡ್ಕೊಂಡು ನಿಧಾನಕ್ಕೆ ಬಿಡ್ಕೊಂಡು 2 ಸೈಡು ಸಿಮ್ಮಲ್ಲೂ ಅಲ್ಲ, ಈ ಕಡೆ ಜೋರಾಗೂ ಅಲ್ಲ, ಮೀಡಿಯಮಾಗಿ ಇಟ್ಕೊಂಡು ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗಿ ಕರುಮ್ ಅಂತ. ಅದು ಸಬ್ಸಿಗೆ ಸೊಪ್ಪು ನನಗೆ ಬೇಯಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ, ಅದು ಫ್ಲೇವರ್ ಹಂಗೆ ಘಮ ಅಂತ ಐತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ಚಿತ್ರಾನ್ನಕ್ಕೆ, ಟೊಮೊಟೊ ಬಾತಿಗೆ ಮತ್ತು ಸೈಡಿಗೆ ತಿಳಿ ಸಾಂಬಾರೇನೋ ಮಾಡ್ಕೊಂಡಿರ್ತೀರಲ್ಲ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ದರೆ ಸಾಕು. ಈರುಳ್ಳಿ ಹಾಕ್ಕೊಂಡು ಒಂಚೂರು ಎಲ್ಲ ಮಸಾಲೆದು ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಳೋದು ಮಾತ್ರ. ನಾನಿವಾಗ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿ ಸಾಂಬಾರು ಇತ್ತು, ಅದಕ್ಕೆ ಬಿಸಿ ವಡೆ ರೆಡಿ ಆಯ್ತು. ಇವಾಗ ಕೂತ್ಕೊಂಡೆಲ್ಲ ಊಟ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್.